तेजस्विनावधीतमस्तु मा विद्विषावहै मा विद्विषावहै। ॐ शान्ति शान्ति शान्तिः। हरिः ॐ। ಏಯ್ ಬಿಡವನ ಹೋಗು. ಈ ಉದಂಕ ಅವನು ಗುರುಗಳ ಪತ್ನಿಗೆ ಕೇಳಿದ, ಏನು ಬೇಕು ನಿಮಗೆ ಅಂತ. ಅದಕ್ಕೆ ಅವಳು ಹೇಳಿದ್ದು ಕಿವಿಯೋಲೆ ಬೇಕು ಅಂತ ಹೇಳಿದ್ದು. ಏಯ್ ಕಪಿ ಬಾಯ್ ಕುಡ್ಕೋ ಇಲ್ಲಿ ಕಿವಿಯೋಲೆ ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವನು ಬಂದು ಕಿವಿಯೋಲೆಯನ್ನು ಕೇಳಿದ. ಕಿವಿಯೋಲೆಯನ್ನು ಕೊಟ್ಟರು. ಅವನು ಹೋಗುವಾಗ ತಕ್ಷಕ ಬಂದು ಆ ಕಿವಿಯೋಲೆಗಳನ್ನು ಎತ್ಕೊಂಡು ಬಂದಾಗ ಇವನೇನು ಮಾಡಿದ, ಅವನು ಯಾವುದೋ ಒಂದು ಬಿಲದೊಳಗಡೆ ಸೇರಿಕೊಂಡ. ಇವನ ಹತ್ರ ಒಂದು ಕೋಲಿತ್ತು. ಆ ಕೋಲಿನಿಂದ ತೆಗಿಲಿಕ್ಕೆ ಶುರು ಮಾಡಿದ. ಆದರೆ ಏನೋ ಒಂದು ಶಕ್ತಿ ಬಂದ ಹಾಗೆ ಆಗಿ ಎಲ್ಲ ಕೆತ್ತಲಿಕ್ಕೆ ಶುರು ಮಾಡಿದ. ಪಾತಾಳದಲ್ಲಿ ಹೋಗಿ ನಿಂತ. ನಾಗನ ಮನೆ ಇದೆ. ಆ ನಾಗನಿಗೆ ಸ್ತೋತ್ರ ಮಾಡಿದ. ಆದರೂ ಪ್ರಯೋಜನ ಆಗಲಿಲ್ಲ. ಅಲ್ಲಿ ಒಬ್ಬ ಇದ್ದ. ಅವನೇನು ಮಾಡಿದ, ಕರಿ ಮತ್ತು ಬಿಳಿ ದಾರವನ್ನು ಹೆಣಿತಾ ಇದ್ದ. ಇನ್ನು 6 ಜನ ಇದ್ದರು. ಆ 6 ಜನ ನೂಲು ತೆಗಿತಾ ಇದ್ರು. ಅವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಒಂದು ಕುದುರೆ ಇತ್ತು. ಏನು ಮಾಡಬೇಕು ಗೊತ್ತಾಗಲಿಲ್ಲ ಇವನಿಗೆ. ಅದಕ್ಕೆ ಅವನು ಬಂದು ಹೇಳಿದ, ಯಾರೋ ಒಬ್ಬ ಬಂದು ಹೇಳಿದ, ನೋಡು, ಆ ಕುದುರೆಯನ್ನು ಕತ್ತಿನಲ್ಲಿ ಜೋರಾಗಿ ಹಿಡಿದು ಒತ್ತು ಬೆಂಕಿ ಹೊರಡುತ್ತೆ ಕುದುರೆಯ ಮುಖದಿಂದ. ಎಲ್ಲ ಗುಹೆಯೆಲ್ಲ ಹೊಗೆ ತುಂಬಿಕೊಳ್ಳುತ್ತೆ. ಅವನು ಹೊರಗಡೆ ಓಡಿ ಬರ್ತಾನೆ ಅಂತ. ಹಾಗೆ ಆಯಿತು. ಕುದುರೆಯ ಮುಖದಿಂದ ಬೆಂಕಿ ಹೊರಟಿತ್ತು. ಹಾಗೆ ಹೊರಟ ಮೇಲೆ ಅವನು ತಕ್ಷಕ ಓಡಿ ಬಂದ. 2 ಕಿವಿಯೋಲೆಗಳನ್ನು ಕೊಟ್ಟ. ಆ ಕಿವಿಯೋಲೆಯನ್ನು ತಗೊಂಡು ಹೋಗ್ಬೇಕಲ್ಲ, ಕಣ್ಣು ಮುಚ್ಚಿದ, ವೇಗವಾಗಿ ಬಂದ. ಗುರುಗಳ ಮನೆಯಲ್ಲಿದ್ದ. ಅವಳು ಕಾಯ್ತಾ ಇದ್ದು, ಗುರುಪತ್ನಿ. ಹೋಗಿ ಕೊಟ್ಟಾದ್ಮೇಲೆ ಒಳ್ಳೆಯದಾಗಲಿ ನಿನಗೆ ಅಂತ ಆಶೀರ್ವಾದ ಮಾಡಿ ಕಿವಿಯೋಲೆ ತೊಟ್ಟುಕೊಂಡು ಬಡಿಸಿದ್ರು. ಇದು ಏನು ಅಂತಲೇ ಅರ್ಥ ಆಗಿಲ್ಲ ನಮಗೆ. ನಿಮಗೂ ಅರ್ಥ ಆಗಿಲ್ಲ ಅಲ್ವಾ? ಅವನಿಗೆ ಅರ್ಥ ಆಗಿರಲಿಲ್ಲ, ನಿಮಗೇನು ಅರ್ಥ ಆಗತ್ತೆ? ಸರಿ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿದ. ಮಗು, ಏನು ಬಂದದ್ದು ಅಂತಂದು, ನನಗೊಂದು ಜಿಜ್ಞಾಸೆ ಇದೆ. ನನ್ನ ಜೀವನದಲ್ಲಿ ಏನು ನಡೀತು ನೆನ್ನೆ ಇಡೀ ಅದನ್ನು ನೀವು ಹೇಳಬೇಕು. ಅದಕ್ಕೆ ಅವ್ರು ಹೇಳಿದ್ರು, ನೋಡು, ನನ್ನ ಗೆಳೆಯ ಇಂದ್ರ, ನೀನು ನೋಡಿದೆಯಲ್ಲ, ಒಂದು ದೊಡ್ಡ ಎತ್ತು ಇತ್ತು. ಆ ಎತ್ತಿನ ಪಕ್ಕದಲ್ಲಿ ಒಬ್ಬ ಪುರುಷ ಇದ್ದ. ಅವನು ಹಸುವಿನ ಸೆಗಣಿಯನ್ನು ಕೊಟ್ಟ, ಆಮೇಲೆ ನೀರನ್ನು ಕುಡಿಸಿದ ಅಂತ. ಅದು ಬೇರೆ ಯಾವುದೂ ಅಲ್ಲ, ಆ ಪುರುಷ ಇಂದ್ರ. ಆ ದೊಡ್ಡ ಎತ್ತು ಇತ್ತಲ್ಲ,
ಅದು ಬೇರೆ ಯಾವುದೂ ಅಲ್ಲ, ಐರಾವತ. ಅದು ಸೆಗಣಿ ಅಲ್ಲವೇ ಅಲ್ಲ, ನೀನು ಹಾಗೆ ಅಂದುಕೊಂಡೆ ಅಷ್ಟೇ. ಅದು ಅಮೃತ. ಅದರಿಂದಾಗಿಯೇ ತಕ್ಷಕನ ಎಷ್ಟೇ ವಿಷಗಳು ಕಚ್ಚಿದ್ರೂ ನಿನಗೇನೂ ಆಗಲಿಲ್ಲ. ಆಮೇಲೆ ಅಲ್ಲಿಂದ ನೀನು ಹೋಗಿ ಕೆಳಗಡೆ ಹೋದೆ. ಅಲ್ಲಿ ನೋಡಿದ್ದೇನಂತ ಗೊತ್ತಾ? ಕಾಲ. ಆ ಯಾರೋ ಒಬ್ಬ ನೇಯ್ತಾ ಇದ್ದ ಅಂತ ಹೇಳಿದ್ರಲ್ಲ ನೀವು, ಕಪ್ಪು ಮತ್ತು ಬಿಳಿ ದಾರ ಬಂದು ಹಗಲು, ಕಪ್ಪು ದಾರ ಬಂದು ರಾತ್ರಿ. ನಮ್ಮ ಟೈಮು ಹಗಲು ರಾತ್ರಿ ಆ ರೀತಿ ಬರ್ತಾ ಇರುತ್ತೆ. ರಾತ್ರಿ ಬಂದ್ಮೇಲೆ ರಾತ್ರಿ ಇರುತ್ತಾ? ರಾತ್ರಿ ಆದ್ಮೇಲೆ ಹಗಲಿರುತ್ತೆ, ಹಗಲು ಹೋದ್ಮೇಲೆ ರಾತ್ರಿ ಬರುತ್ತೆ. ಈ ರೀತಿ ಬೆಳಕು ಕತ್ತಲು ಎರಡು ಹೆಣ್ಕೊಂಡಿರುತ್ತೆ. 6 ಜನ ಯಾರೋ ತರಕ ನೇಯ್ತಾ ಇದ್ರಲ್ಲ, ಅವ್ರು ಯಾರೂ ಅಲ್ಲ, ಆ 6 ಋತುಗಳು. ಈ ಕುದುರೆ ಇತ್ತಲ್ಲ, ಅದು ಬೇರೆ ಯಾವುದೂ ಅಲ್ಲ, ಅಗ್ನಿ. ನಿನಗೆ ಉಪಯೋಗ ಆಗಲಿ ಅಂತ ಬಂದು ಹೇಳಿದವನು ಯಾರೋ ಒಬ್ಬ ಇದ್ದಾನಲ್ಲ, ಅವನು ಯಾರೂ ಅಲ್ಲ, ಇಂದ್ರ. ನೀನು ಗುರುಗಳ ಸೇವೆ ಮಾಡಿದಿ ಅಂತ ಹೇಳಿ ಇಂದ್ರ ಬಹಳ ಪ್ರಸನ್ನನಾದ. ಸರಿ, ಉದಂಕ ಕೇಳಿ ನೋಡಿ, ಗುರುಗಳ ಸೇವೆ ಮಾಡಿದ್ರೆ ದೇವತೆಗಳೆಲ್ಲ ರಕ್ಷಣೆ ಮಾಡ್ತಾರೆ. ಗುರುಗಳ ಸೇವೆ ಮಾಡಿದ್ರೆ ದೇವತೆಗಳೆಲ್ಲ ರಕ್ಷಣೆ ಮಾಡ್ತಾರೆ. ಅದರಿಂದಾಗಿ ಗುರು ಸೇವೆ ಮಾಡಬೇಕು. ಇದು ಉದಂಕನ ಕಥೆ ಆಯಿತು. ಇನ್ನೊಂದು ಕಥೆ ಇದೆ. ಅಗಸ್ತ್ಯರು ಮತ್ತು ಗಂಗಾವತರಣದ ಕಥೆ. ಈ ಅಗಸ್ತ್ಯರು ಅಂತ ಹೇಳಿ ಒಬ್ಬರಿದ್ದರು, ಒಳ್ಳೆ ತಪಸ್ವಿಗಳು. ಅವರೇನು ಮಾಡಿದ್ರು, ಅವರ ಹೆಂಡತಿ ಲೋಪಾಮುದ್ರೆ ಅಂತ ಹೇಳಿ ಒಬ್ಬರು ಇದ್ರು. ಇಬ್ಬರು ತಪಸ್ಸು ಮಾಡ್ತಾ ಇದ್ರು. ಅದೇ ಸಮಯಕ್ಕೆ ವಿಂಧ್ಯ ಪರ್ವತ ಮತ್ತು ಮೇರು ಪರ್ವತ, ಆ 2 ಪರ್ವತಗಳ ನಡುವೆ ಗಲಾಟೆ ಆಯಿತು. ಆ ವಿಂಧ್ಯ ಪರ್ವತ ಇದೆಯಲ್ಲ, ಅದು ಬೆಳಿಲಿಕ್ಕೆ ಶುರು ಮಾಡಿತು. ಮೊದಲು ಈ ಭಾರತ ಇದೆಯಲ್ಲ, ಈ ಭಾರತದ ದಕ್ಷಿಣ ಭಾಗ ಬಂದು ವಿಂಧ್ಯ. ನಾವೀಗ ವಿಂಧ್ಯ ಪರ್ವತದ ಕಡೆಗಿದ್ದೇವೆ. ವಿಂಧ್ಯ ಪರ್ವತದ ಆಚೆ ಹೋದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎರಡೂ ಕೂಡ ಅಲ್ಲಿ ಗಡಿ ತರಹ ಇರೋದು ವಿಂಧ್ಯ ಪರ್ವತ. ಎಲ್ಲರೂ ಬಂದು ಹೇಳಿದ್ರು, ವಿಂಧ್ಯ ಪರ್ವತದ ಗಲಾಟೆ ಆಗ್ತಾ ಇದೆ ಅಂತ. ಅಲ್ಲಿಗೆ ಹೋಗಬೇಕು ಅನ್ಬೇಕಾದ್ರೆ ಇನ್ನು ಕೆಲವರು ಬಂದರು. ಲೋಪಾಮುದ್ರೆ ಹೇಳಿದಳು, ನೋಡಿ ಇನ್ನು ಕೆಲವರು ಬಂದಿದ್ದಾರೆ, ಮಾತನಾಡಿಸಿ. ಅವರು ಬಂದು ಕೇಳಿಕೊಂಡ್ರು, ನನಗೆ ನಮ್ಮ ರಾಜ್ಯದಲ್ಲಿ 2 ರಾಕ್ಷಸರಿದ್ದಾರೆ, ವಾತಾಪಿ ಮತ್ತು ಇರುವಲ. ಯಾರು? ವಾತಾಪಿ ಮತ್ತು ಇರುವಲ 2 ರಾಕ್ಷಸರಿದ್ದಾರೆ. ಅವರು ಕಾಟ ವಿಪರೀತ ಆಗಿದೆ, ಅವರನ್ನು ನೀವು ಪರಿಹಾರ ಮಾಡಿ ಆಮೇಲೆ ದಕ್ಷಿಣಕ್ಕೆ ಹೋಗಿ ಅಂತಂದರು. ಆಯಿತು ಅಂತ ದಕ್ಷಿಣಕ್ಕೆ ಹೋಗೋದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಅಗಸ್ತ್ಯರು ಲೋಪಾಮುದ್ರೆ ಕೇಳಿದ್ರು, ನಿನಗೇನು ಬೇಕು ಅಂತ. ಅದಕ್ಕೆ ಅವಳು ಹೇಳಿದ್ದು, ಆಭರಣ ಬೇಕು ಅಂತ ಹೇಳಿದ್ರು. ಹೌದಾ, ಸರಿ, ರಾಜರನ್ನು ಕೇಳ್ತೇನೆ ಅಂತ ಒಬ್ಬ ರಾಜನ ಹತ್ತಿರ ಹೋಗಿ. ಆ ರಾಜ ಏನು ಹೇಳಿದ ಅಂದರೆ, ನೋಡಿ ನಿಮಗೆ ಆಭರಣ ಬೇಕು ಅಂತ ಇದ್ದೀರ, ನಮ್ಮ ರಾಜ್ಯದಲ್ಲಿ ಒಂದು ಚೂರು ಹಣವೂ ಇಲ್ಲ ಈಗ ಅಂತ ಹೇಳಿದ. ಓ ಹೌದಾ, ಹೌದು ಅಂತ ಹೇಳಿ ಲೆಕ್ಕಪತ್ರ ತೋರಿಸಿದ. ಎಷ್ಟು ಖರ್ಚಾಗತ್ತೋ ಅಷ್ಟು ಬರ್ತಾ ಇದೆ, ಎಷ್ಟು ದುಡ್ಡು ಬರುತ್ತೋ ಅಷ್ಟು ಖರ್ಚಾಗ್ತಾ ಇದೆ. ಇದನ್ನು ನೋಡಿ
ಏನು ಮಾಡಿದ್ರು, ಓಹೋ ಸರಿ ಅಂತ ಮುಂದಿನ ರಾಷ್ಟ್ರಕ್ಕೆ ಹೋದರು. ಮುಂದಿನ ರಾಜ್ಯದಲ್ಲಿ ಹೋದರೂ ಅದೇ ಕಥೆ. ಹಾಗಾದರೆ ಉಳಿದ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಅಂತ ಕೇಳೋದು. ಅದಕ್ಕೆ ಅವ್ರು ಹೇಳೋದು, ನೋಡಿ ಇದೇ ವಾತಾಪಿ ಮತ್ತು ಇಲ್ವಲ ಅಂತ ಇಬ್ಬರು ರಾಕ್ಷಸರಿದ್ದಾರೆ. ವಾತಾಪಿ ಅಂತವನೇನಿದ್ದಾನೆ ಅವನು ಊಟ ಆಗಿಬಿಡ್ತಾನೆ, ಚೆನ್ನಾಗಿ ಅಡಿಗೆ ಊಟ ಆಗಿಬಿಡ್ತಾನೆ. ಅದನ್ನು ಬ್ರಾಹ್ಮಣರನ್ನು ಕರೆಸಿ ತಿನ್ನಿಸ್ತಾರೆ. ಅವರು ತಿಂತಾರೆ. ತಿಂದ ಮೇಲೆ ವಾತಾಪಿ ಹೊರಗೆ ಬಾ ಅಂತಾನೆ. ವಾತಾಪಿ ರೂಪವನ್ನು ತೆಗೆದು ಹೊರಗಡೆ ಬಂದ್ಬಿಡ್ತಾನೆ. ಹೊಟ್ಟೆ ಸಿಡಿಕೊಂಡು ಹೊರಗಡೆ ಬಂದರೆ ಇವನು ಸತ್ತ ಅಲ್ವಾ. ಆಭರಣಗಳನ್ನೆಲ್ಲ ತಗೊಳ್ತಾರೆ, ಅವರು ದುಡ್ಡು ಎಲ್ಲ ತಗೊಂಡು ಇಟ್ಕೊಂಡಿದ್ದಾರೆ. ಈ ರೀತಿ ಸಾವಿರಾರು ಜನರನ್ನು ಸಾಯಿಸಿದ್ದಾರೆ, ದಾರಿ ಹೋಗ್ತಾರನ್ನ. ನೀವು ಅವರಿಗೆ ಶಾಸ್ತಿ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಅಗಸ್ತ್ಯರೇನು ಮಾಡಿದ್ರು, ಆಯಿತು ಅಂತ ಹೇಳಿ ಅಲ್ಲಿಗೆ ಹೋದರು. ಯಥಾ ಪ್ರಕಾರ ನಾಟಕ ಮಾಡೋದು. ಬನ್ನಿ, ನೀವು ಬಂದಿರೋದು ಅಪರೂಪ, ಒಳ್ಳೆ ಊಟ ಮಾಡಿಕೊಂಡು ಹೋಗಬೇಕು, ನಾವೀಗಾಗಲೇ ಅಡಿಗೆ ಮಾಡ್ತೇವೆ ಅಂತ ಹೇಳಿ ವಾತಾಪಿಯನ್ನು ಅಡಿಗೆ ಪದಾರ್ಥ ಮಾಡೋದು. ಆ ಅಡಿಗೆ ಪದಾರ್ಥವನ್ನು ಗೊತ್ತಾಯಿತು ಅಗಸ್ತ್ಯರಿಗೆ. ಅವರು ತಿಂದಾದ ಮೇಲೆ ಏನಾಯಿತು, ವಾತಾಪಿ ಆಚೆ ಬಾ ಅಂತಂದ. ಇವರು ಹೇಳಿದ್ರು, ವಾತಾಪಿ ಬರೋದಿಲ್ಲ, ವಾತಾಪೇ ಜೀರ್ಣೋಭವ ಅಂದರು ಹೊಟ್ಟೆ ಮೇಲೆ ಕೈ ಆಡಿಸಿಕೊಂಡು. ವಾತಾಪಿಯೇ ಜೀರ್ಣ ಆಗಿ ಹೋಗು, ಒಳಗಡೆ ಏನಿಲ್ಲ, ಅವನು ಪೂರ್ತಿ ಖಾಲಿ, ನೀರಾಗಿ ಹೋದ. ಸಿಟ್ಟು ಬಂತು ಇಲ್ವಲನಿಗೆ, ಹೊಡಿಲಿಕ್ಕೆ ಅಂತ ಬಂದ. ಅಗಸ್ತ್ಯರು ಹೇಳಿದ್ರು, ನೀನಿಲ್ಲೇ ಸಾಯಿ ಅಂತ. ಅಲ್ಲೇ ಅವನು ಸತ್ತ. ಆ ಇಲ್ವಲ ಇದ್ದಾನಲ್ಲ, ಅವನೇ ಕೃಷ್ಣನ ಕಾಲದಲ್ಲಿ ರುಕ್ಮಿಯಾಗಿ ಬಂದದ್ದು. ಕೃಷ್ಣನ ಹೆಂಡತಿ ರುಕ್ಮಿಣಿ ಗೊತ್ತಾ? ಕೃಷ್ಣನ ಹೆಂಡತಿ ರುಕ್ಮಿಣಿಯ ಅಣ್ಣ ಬಂದು ರುಕ್ಮಿ. ಆ ರುಕ್ಮಿ ಯಾರು ಅಂತಂದರೆ ಇದೇ ಇಲ್ವಲ. ಅವನು ಮನುಷ್ಯರನ್ನು ತಿಂತಾ ಇದ್ದ. ಅಂತಹ ಇಲ್ವಲ ಇಲ್ಲಿ ಬಂದ, ರುಕ್ಮಿಯಾಗಿ ಬಂದ. ಆಮೇಲೆ ಕೃಷ್ಣನ ಕೈನಲ್ಲಿ, ಬಲರಾಮನ ಕೈನಲ್ಲಿ ಸತ್ತ. ಹಾಗೆ ಕೆಟ್ಟ ಕೆಲಸ ಮಾಡ್ತಾನೇ ಇರ್ತಾರೆ, ಸತ್ರೂ ಕೆಟ್ಟ ಕೆಲಸ ಬಿಡಲ್ಲ ಅನ್ನೋದಕ್ಕೆ ಇವರು ಸಾಕ್ಷಿ. ಅದಾದ ಮೇಲೆ ಅಗಸ್ತ್ಯರೇನು ಮಾಡಿದ್ರು, ಮುಂದೆ ಬರೆದು ಅಲ್ಲಿ ಚೆನ್ನಾಗಿ ವಿಂಧ್ಯ ಪರ್ವತ ಬೆಳೀತಾ ಇತ್ತಲ್ಲ, ಆ ರೀತಿ ಪರ್ವತ ಬೆಳಿಬಾರದು, ಹಾಗಂತ ಪರ್ವತವನ್ನು ನಾಶನೂ ಮಾಡಬಾರದು. ಅಲ್ಲಿಗೆ ಹೋಗಿ ವಿಂಧ್ಯ ಪರ್ವತದ ಅಭಿಮಾನಿ ಬಂದ. ಅಗಸ್ತ್ಯರೇ ಏನು ಬೇಕು ಅಂತ ಕೇಳಿದ. ಆಗ ಅಗಸ್ತ್ಯರು ಹೇಳಿದ್ರು, ನೋಡಪ್ಪ, ನೀನಿಷ್ಟು ಎತ್ತರ ಆದರೆ ನನಗೆ ತೊಂದರೆ ಆಗ್ತಾ ಇದೆ, ನಾನು ದಕ್ಷಿಣಕ್ಕೆ ಹೋಗ್ತೇನೆ, ಬಂದ ಮೇಲೆ ನೀನು ಬೇಕಾದ್ರೆ ಬೆಳಿ ಅಂತಂದು. ಆಯಿತು ಅಂದ. ಇವರು ಬಂದರು ದಕ್ಷಿಣಕ್ಕೆ, ಅವನು ಬೆಳೆಯೋದು ನಿಲ್ಲಿಸಿದ. ಇನ್ನೂ ಅವರು ಉತ್ತರಕ್ಕೆ ಹೋಗಿದ. ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅಗಸ್ತ್ಯರು ದಕ್ಷಿಣದಲ್ಲಿಯೇ ಉಳಿದು. ಇವರು ಹೋದರೆ ಅವನು ಬೆಳಿತಾನೆ, ಹೋಗಲೇ ಇಲ್ಲ. ಆ ಅಗಸ್ತ್ಯರು ರಾಮನಿಗೆ ಬಿಲ್ಲು ಕೊಟ್ಟವರು, ಗೊತ್ತಾಯ್ತಾ? ಆ ಅಗಸ್ತ್ಯರೇನು ಮಾಡಿದ್ರು, ಒಂದು ಬಾರಿ ಈ ದೊಡ್ಡ ಸಮುದ್ರ ಇತ್ತು. ದೈತ್ಯರೆಲ್ಲ ದೇವತೆಗಳನ್ನು ಚೆನ್ನಾಗಿ ಕಾಡಿಸಿ ಒಳಗಡೆ ಹೋಗಿ ಅಡುಕೊಂಡು ಬಿಡೋದು. ಸೀದಾ ಹೋಗೋದು, ದೈತ್ಯರೆಲ್ಲ ಅಗಸ್ತ್ಯರನ್ನು ಕಾಡೋದು, ದೇವತೆಗಳನ್ನು ಕಾಡೋದು, ಸಮುದ್ರ ಒಳಗಡೆ ಸೇರ್ಕೊಂಡು ಬಿಡೋದು. ಅವಾಗ ಹೆಂಗೆ ಗುರು ತಿಳಿಲಿಕ್ಕಾಗುತ್ತೆ? ಸಮುದ್ರ ಒಳಗಡೆ ಸೇರಿಕೊಂಡ್ರೆ. ಅವಾಗ
ಅಗಸ್ತ್ಯರ ಹತ್ತಿರ ಬಂದು ಹೇಳೋದು, ಅಗಸ್ತ್ಯರೇ, ಈ ಸಮುದ್ರವನ್ನು ಕುಡಿದು ಬಿಡಿ, ಸಮುದ್ರ ಅದನ್ನು ಇಡೀ ಕುಡಿದು ಬಿಡಿ. ಆಯಿತು ಅಂತ ಹೇಳಿ ಅದನ್ನು ಕುಡಿದು ಬಿಟ್ಟರು. ಸಮುದ್ರ ಖಾಲಿ ಆಯಿತು, ಮರುಭೂಮಿ. ಒಂದು ಕಾಲದಲ್ಲಿ ಮರುಭೂಮಿಯಾಗಿರುತ್ತೆ, ಇನ್ನೊಂದು ಕಾಲದಲ್ಲಿ ನೀರು ತುಂಬಿ ಸಮುದ್ರ ಆಗುತ್ತೆ. ಒಂದು ಕಾಲದಲ್ಲಿ ಸಮುದ್ರ ಇರುತ್ತೆ, ನೀರೆಲ್ಲ ಖಾಲಿಯಾಗಿ ಮರುಭೂಮಿಯಾಗಿ ಹೋಗುತ್ತೆ. ಗೊತ್ತಾಯ್ತಾ? ಹಾಗೆ ಎಷ್ಟೋ ಆಗಿದೆ. ಅವಾಗ ಅಗಸ್ತ್ಯರು ನೀರು ಇಡೀ ಸಮುದ್ರ ಕುಡಿದ್ರು, ಏನಿಲ್ಲ, ಮರುಭೂಮಿಯಾಗಿ ಹೋಯಿತು. ಅಲ್ಲಿ ಇದ್ದ ರಾಕ್ಷಸರಿಗೆ ತಪ್ಪಿಸಿಕೊಳ್ಳಿಕ್ಕಾಗಲಿಲ್ಲ, ಅವರನ್ನೆಲ್ಲ ದೈತ್ಯರು ಕೊಂದರು, ದೇವತೆಗಳು ಕೊಂದರು. ಆಗ ಒಂದಾದ ಮೇಲೆ ಎಲ್ಲ ಸರಿ ಹೋಯ್ತಲ್ಲ. ಅಗಸ್ತ್ಯರಿಗೆ ಬಂದು ಹೇಳಿದ್ರು, ಮತ್ತೆ ಸಮುದ್ರವನ್ನು ತುಂಬಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಾನು ತುಂಬೋದಿಲ್ಲ, ಯಾಕೆಂದರೆ ಪ್ರಕೃತಿ ನನಗೆ ಸಮುದ್ರವನ್ನು ಕುಡಿಲಿಕ್ಕೆ ಅನುಮತಿ ಕೊಟ್ಟಿದೆ, ಬಿಡ್ಲಿಕ್ಕಲ್ಲ. ಅದರಿಂದ ಅದು ಬೇರೆ ಸಮಯದಲ್ಲಿ ತುಂಬತ್ತೆ ಅಂತ ಹೇಳಿದ್ರು. ಆಯ್ತಾ? ಹೀಗಾದ ಮೇಲೆ ಏನಾಯಿತು, ಭಗೀರಥನ ಕಾಲದಲ್ಲಿ ಗಂಗೆ ಬಂದು, ಸಗರ ಅಂತ ಒಬ್ಬ ರಾಜ ಇದ್ದ, ಹೆಸರೇನೋ ಒಂದು ಸಗರ. ಅವನಿಗೆ ಸಗರನಿಗೆ ಸಗರ ಅಂತ ಯಾಕೆ ಹೆಸರು ಬಂತು, ಗರ್ಭಿಣಿಯಾಗಿದ್ದಾಗ ಅವನ ತಾಯಿಗೆ ಯಾರೋ ವಿಷ ಹಾಕಿಬಿಟ್ಟು, ಆ ವಿಷ ಹಾಕಿದಾಗ ಅವನೇನು ಮಾಡಿದ, ಆ ತಾಯಿ ಔರ್ವರ ಹತ್ತಿರ ಹೋಗಿ, ಔರ್ವರು ಅಂತ ಒಬ್ಬರು ದೊಡ್ಡ ಋಷಿಗಳು, ಅವರ ಹತ್ರ ಹೋಗಿ ನನಗೆ ಸಮಸ್ಯೆ ಆಗಿದೆ, ಪರಿಹಾರ ಮಾಡಬೇಕು ಅಂತ ಕೇಳಿದ್ರು. ಆಗ ಅವರೇನು ಮಾಡಿದ್ರು, ಅವರು ಅನುಗ್ರಹ ಮಾಡಿದ್ರು, ನಿನ್ನ ಮಗನಿಗೆ ವಿಷ ಅಂಟೋದಿಲ್ಲ, ಅದು ಪ್ರತ್ಯೇಕವಾಗಿ ಇರುತ್ತೆ ಎಂದು. ಮಗು ಹುಟ್ಟಿತು, ಮಗುವಿನ ಜೊತೆಗೆ ವಿಷ ಪ್ರತ್ಯೇಕವಾಗಿ ಉಳಿದಿತ್ತು. ಗರ ಅಂದರೆ ವಿಷ, ಸಗರ ಅಂದರೆ ವಿಷದ ಜೊತೆಗೆ ಹುಟ್ಟಿದವ ಅಂತ. ಗೊತ್ತಾ? ಗರ ಅಂದರೆ ವಿಷ, ಸಗರ ಅಂದರೆ ವಿಷದ ಜೊತೆಗೆ ಹುಟ್ಟಿದವ. ಆ ಸಗರ ಏನು ಮಾಡಿದ, ಒಳ್ಳೆ ಪರಾಕ್ರಮಿಯಾಗಿ ಎಲ್ಲರನ್ನು ಸದೆಬಡಿದು ಬೇರೆ ಬೇರೆ ತರಹ ಮಾಡಿದ. ಎಲ್ಲ ರಾಜ್ಯ ಸಿಕ್ಕಿದ ಮೇಲೆ ಅವನಿಗೆ ಇಬ್ಬರು ಹೆಂಡಿರು. ಒಬ್ಬಳ ಹೆಸರು ಕೇಶಿನಿ ಅಂತ, ಇನ್ನೊಬ್ಬಳ ಹೆಸರು ಸುಮತಿ ಅಂತ. ಈ ಕೇಶಿನಿ ಅಂತ ಇದ್ದಲ್ಲ, ಅವಳಿಗೆ 60,000 ಜನ ಮಕ್ಕಳು. ಎಷ್ಟು ಜನ? 60,000 ಜನ ಮಕ್ಕಳು. ಅದು ಹೇಗೆ ಹುಟ್ಟಿದ್ದು? ಒಂದು ದೊಡ್ಡ ಮಾಂಸಪಿಂಡ ಅದು ಆಚೆ ಬಂತು. ಅದನ್ನು 60,000 ಕೊಡಗಳಲ್ಲಿ ಜೇನುತುಪ್ಪ ತುಂಬಿಟ್ಟು ಅದರಲ್ಲಿ ಒಂದಿಷ್ಟಿಷ್ಟೇ ಮಾಂಸದ ತುಂಡನ್ನು ಹಾಕ್ತಾ ಹೋದರು. ಒಂದೊಂದು ಮಾಂಸದ ತುಂಡು ಒಂದೊಂದು ಮಗುವಾಗಿ ಬದಲಾಯಿತು. ನಮಗಾಗೋದು ಹಾಗೆ, ಅದು ತಾಯಿಯ ಹೊಟ್ಟೆ ಒಳಗಡೆ ಅಷ್ಟೇ. ಇಷ್ಟೇ ಇರ್ತಾನೆ ಜೀವ. ದಶಾಹೇನ ಚ ಕರ್ಕಂಧು, 10 ದಿವಸ ಆದಮೇಲೆ ಕರ್ಕಂಧು ಅಂತ ಕರೀತಾರೆ. ಚಿಕ್ಕ ಹಾಗೆ ಬೆಳೆದು 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 ಒಂದಿಷ್ಟು ಉದ್ದ ಮಗು ಆಗಿರುತ್ತೆ. ಆಮೇಲೆ ಅದು ಆಚೆ ಬಂದ ಮೇಲೆ ಆ ಮಗುವಿಗೆ ಹಾಲು ಎಲ್ಲ ಕುಡಿಸಿ ನಿಧಾನವಾಗಿ ಹಣ್ಣಿನ ರಸ ತಿನ್ನಿಸಿ ಬೆಳೆಸೋದು. ಇಷ್ಟು ದೊಡ್ಡ ದೇಹ ಬರುತ್ತೆ. ಗೊತ್ತಾಯ್ತಾ? ಅವರೇನು ಮಾಡಿದ್ರು, ಹೊರಗಡೆ ಮಾಡಿದ್ರು ಒಂದು ಮಡಿಕೆ. ಆ ಮಡಿಕೆ ತುಂಬ ಜೇನುತುಪ್ಪವನ್ನು ತುಂಬಿ ಅದರಲ್ಲಿ ಒಂದು ಇಷ್ಟಿಷ್ಟೇ ಮಾಂಸದ ತುಣುಕನ್ನು ಹಾಕ್ತಾ ಹೋದರು. 60,000 ಜನ ಮಕ್ಕಳು ಹುಟ್ಟಿದ್ರು. ಹಾಗೆ ಸುಮತಿ ಅಂತ ಒಬ್ಬಳು ಇದ್ದಲ್ಲ, ಅವಳಲ್ಲಿ ಒಬ್ಬ ಮಗ, ಅವನ ಹೆಸರು ಅಸಮಂಜಸ ಅಂತ. ಅಸಮಂಜಸ ಅಂದ್ರೆ ಗೊತ್ತಾ?
ಸರಿ ಇಲ್ಲ ಅಂತ. ಅಸಮಂಜಸ ಅಂದ್ರೇನು? ಸರಿ ಇಲ್ಲ. ಅವನ ನಿಜವಾದ ಹೆಸರೇ ಯಾರಿಗೂ ಗೊತ್ತಿಲ್ಲ. ಅಸಮಂಜಸನದ್ದು ಅದೇ ಸರಿ ಇಲ್ಲದೆ ಇರುವುದು. ಅಷ್ಟು ತುಂಟ. ಸರಯೂ ನದಿಯಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನು ತಗೊಂಡು ಹೋಗಿ ನೀರೊಳಗಡೆ ಹಾಕಿಬಿಡ್ತಾ ಇದ್ದ. ಅವರು ಸಾಯೋದನ್ನು ನೋಡಿ ಕೇಕೆ ಹಾಕಿ ನಗ್ತಾ ಇದ್ದ. ಅವನಿಗೆ ಬುದ್ಧಿವಾದ ಹೇಳಿದ್ರು, ಬಡದರು, ಹೊಡೆದರು, ಬೈದರು, ಏನು ಮಾಡಿದ್ರೂ ತಿದ್ದುಕೊಳ್ಳಲಿಲ್ಲ. ಅದಕ್ಕೆ ರಾಜ ಕಡೆಗೆ ಸಗರ ಏನು ಮಾಡಿದ? ಅಸಮಂಜಸ ಇನ್ನು ಮೇಲೆ ಈ ರಾಜ್ಯದಲ್ಲಿ ಇರಬಾರದು, ಅವನು ಹೊರಟೋಗ್ಬಿಡ್ಬೇಕು ಅಂತಂದ. ಸರಿ, ಅಸಮಂಜ ಆಯಿತು ಅಂತ ಸಂತೋಷದಿಂದ ಆಯ್ತು, ಹೊರಡ್ತೇನೆ ಹೊರಟೋದ. ಅವನು ಆಚೆ ಹೋಗ್ತಾ ಇದ್ದ, ಸತ್ತಿದ್ದ ಮಕ್ಕಳೆಲ್ಲ ಎದ್ದು ಬಂದರು. ಕಥೆ ಏನಾಗಿದ್ದು ಗೊತ್ತಾ? ಅಸಮಂಜಸನಿಗೆ ತಪಸ್ಸಿಗೆ ಹೋಗಬೇಕು ಅಂತ ಇತ್ತು, ಆದರೆ ತಪಸ್ಸಿಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ಅವನೇನು ಮಾಡಿದ? ಸಾಯಿಸಿದ ನಾಟಕ ಆಡಿದ. ಯಾವಾಗ ಅವನು ಹೊರಗಡೆ ಹೋಗು ಅಂತಂದ್ರು, ಅವನು ಹೋದ ಕೂಡಲೇ ಮಕ್ಕಳೆಲ್ಲ ಬಂದರು, ಮತ್ತೆ ಅಯೋಧ್ಯೆಗೆ ಬಂದರು. ಈ ರೀತಿ ಅಸಮಂಜಸ ಬಹಳ ದೊಡ್ಡ ವ್ಯಕ್ತಿ. ಅವನ ಬಗ್ಗೆ ಮೇಲ್ನೋಟಕ್ಕೆ ಅರ್ಥ ಆಗಲ್ಲ. ಅವನು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ. ಆಮೇಲೆ ಏನಾದರೂ ಗೊತ್ತಿಲ್ಲ. ಈ 60,000 ಜನ ಮಕ್ಕಳಿದ್ದರಲ್ಲ, ಅವರು ವಿಪರೀತ ತುಂಟರು, ಎಲ್ಲರಿಗೂ ಕಾಟ ಕೊಡ್ತಾ ಇದ್ರು. ಅವ್ರನ್ನ ಏನು ಮಾಡಿದ? ಒಂದು ಬಾರಿ ಈ ಸಗರ ಅಶ್ವಮೇಧ ಯಾಗ ಮಾಡಲಿಕ್ಕೆ ಅಂತ ಹೋದ. ಅಶ್ವಮೇಧ ಯಾಗ ಅಂತ ಹೇಳಿದ್ರೆ 1 ವರ್ಷ ಕುದುರೆಯನ್ನು ಬಿಡಬೇಕು. ಆ ಕುದುರೆ ಯಾವ ಯಾವ ರಾಜ್ಯಕ್ಕೆ ಹೋಗುತ್ತೆ ಆ ರಾಜರೆಲ್ಲರೂ ಒಂದೋ ಕಪ್ಪ ಕಾಣಿಕೆ ಕೊಡಬೇಕು, ಒಂದೋ ಕಟ್ಟಿ ಹಾಕಿದ್ರೆ ಯುದ್ಧ ಮಾಡಬೇಕು. ಆ 1 ವರ್ಷ ಆದಮೇಲೆ ಆ ಕುದುರೆಯನ್ನು ಬಲಿ ಕೊಡಬೇಕು. ತಾನು ಸಂಪಾದಿಸಿದ್ದನ್ನೆಲ್ಲ ಎಲ್ಲರಿಗೂ ದಾನ ಮಾಡಬಹುದು, ಮತ್ತೆ ರಾಜ್ಯಭಾರ ಮಾಡಬೇಕು. ಹೀಗಿತ್ತು ಒಂದು ಕಾಲದಲ್ಲಿ. ಅದನ್ನು ಏನಂತ ಕರಿತಾ ಇದ್ರು? ಅಶ್ವಮೇಧ. ಅಶ್ವಮೇಧ ಅಂದ್ರೇನು? ಕುದುರೆಯನ್ನು ಬಳಸಿ ಮಾಡುವ ಯಜ್ಞ. ಈ ಅಶ್ವಮೇಧದ ಬಗ್ಗೆ ಹೇಳಬೇಕು ಅಂದರೆ 1 ವರ್ಷ ಬೇಕಾಗುತ್ತೆ. ಎಷ್ಟು? 1 ವರ್ಷ. ಅವರು 1 ವರ್ಷ ಮಾಡ್ತಾ ಇದ್ರು, ನಾವು ಹೇಳಲಿಕ್ಕೆ 1 ವರ್ಷ ಬೇಕಾಗುತ್ತೆ. ಅಶ್ವಮೇಧ ಅಂದರೆ ಏನು? ಅಶ್ವಮೇಧದ ಬಗ್ಗೆ ಏನೇನೆಲ್ಲ ಇದೆ, ಯಾರ್ಯಾರೆಲ್ಲ ಅಶ್ವಮೇಧ ಮಾಡಿದ್ರು, ಅಶ್ವಮೇಧದಲ್ಲಿ ದೇವರನ್ನು ಹೇಗೆ ಆರಾಧನೆ ಮಾಡ್ತಾರೆ, ಇವುಗಳನ್ನೆಲ್ಲ ಹೇಳಬೇಕು ಅಂತಂದರೆ 1 ವರ್ಷ ಏನು 1.5 ವರ್ಷವೇ ಬೇಕು. ಅದೆಲ್ಲ ಅರ್ಥ ಆಗಬೇಕಲ್ಲ. ಅದರಿಂದ ಅಶ್ವಮೇಧ ಯಾಗ 1 ವರ್ಷ ಮಾಡಬೇಕು. ಅಶ್ವಮೇಧ ಯಾಗ ಮಾಡ್ತಾ ಇರುವಾಗ ಕುದುರೆಯನ್ನು ಇಂದ್ರ ಎತ್ಕೊಂಡು ಹೋದ. ಇವ್ರಿಗೆ ಯಾರು ಎತ್ಕೊಂಡು ಹೋದ ಅಂತ ಗೊತ್ತಾಗಲಿಲ್ಲ. ಹುಡುಕ್ಲಿಕ್ಕೆ ಶುರು ಮಾಡೋದು. ಮೊದಲು ಕಡಲು ಇತ್ತಲ್ಲ, ಮೊದಲು ಒಂದು ಕಡೆ ಸಮುದ್ರ ಇತ್ತಲ್ಲ, ಆ ಭಾಗದಲ್ಲಿ 60,000 ಜನ ಅಗಿಲಿಕ್ಕೆ ಶುರು ಮಾಡೋದು. ಎಷ್ಟು? 60,000 ಜನ ಅಗಿಲಿಕ್ಕೆ ಶುರು ಮಾಡೋದು. ದೊಡ್ಡ ಹೊಂಡ ಆಗಿ ಹೋಯಿತು. ಸಮುದ್ರ ಎಷ್ಟಿರುತ್ತೆ? 2-3 ದೇಶಗಳನ್ನು ಒಳಗೊಂಡಿರುತ್ತೆ. ಗೊತ್ತಾಯ್ತಾ? ಎಷ್ಟೋ ದೇಶಗಳು ಸೇರಿದ್ರೆ ಒಂದು ಸಮುದ್ರ ಆಗುತ್ತೆ. ಗೊತ್ತಾ? ಬಹಳ ಮೊದಲು ಕರೆಂಟ್ ಇರಲಿಲ್ಲ, ಗೊತ್ತಾ ನಿಮಗದು? ಬಹಳ ಮೊದಲು ಕರೆಂಟ್ ಇರಲಿಲ್ಲ. ದೀಪ ಹೆಂಗೆ ಮಾಡ್ತಾ ಇದ್ರು? ಹೇಗೆ ಮಾಡ್ತಾ ಇದ್ರು ಅಂದರೆ, ಅಲ್ಲಿ ವಿದೇಶದಲ್ಲಿ, ನಮ್ಮದ್ರಲ್ಲಿ ಅಲ್ಲ, ನಮ್ಮದ್ರಲ್ಲಿ ಎಣ್ಣೆ ಮತ್ತು ಬತ್ತಿ, ಹತ್ತಿಯಿಂದ ಮಾಡಿದ ಬತ್ತಿ ಮತ್ತು ಎಣ್ಣೆ. ಅವರು ವಿದೇಶದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಒಂದು ದೊಡ್ಡ ತಿಮಿಂಗಿಲ, ಸಮುದ್ರದಲ್ಲಿ ಹೋಗ್ತಾ ಇರ್ತಾರೆ ತಿಮಿಂಗಿಲ, ಅದನ್ನು ಕೊಂದು ಅದರ ಎಣ್ಣೆ ತೆಗೆದು ಆ ಎಣ್ಣೆಯನ್ನು ಮೇಣದ ಬತ್ತಿ ಮಾಡಿ 1 ವರ್ಷ ಬಳಸ್ತಾ ಇದ್ರು. ಒಂದು ಇಡೀ ಊರು. ಸಮುದ್ರದಲ್ಲಿ ತಿಮಿಂಗಿಲ ಅನ್ನೋದೊಂದು ಪುಟ್ಟ ಪ್ರಾಣಿ, ಅದರಿಂದ ತೆಗೆದ, ಸಮುದ್ರದಲ್ಲಿ ಅದು ಪುಟ್ಟ
ಪ್ರಾಣಿ ಅದು ಅದರ ಮೆದುಳು ಎಷ್ಟು ಕೆ ಜಿ ಇರುತ್ತೆ ಗೊತ್ತಾ? 735 ಕೆ ಜಿ ಇರುತ್ತೆ. ನೀಲಿ ತಿಮಿಂಗಿಲ ಕೇಳಿದ್ರೆ ಇನ್ನೂ ಜಾಸ್ತಿ, ಬ್ಲೂ ವೇಲ್ ಅಂತ ಕರೀತಾರೆ. ಅದು ತಿಮಿಂಗಿಲ ಅಂತ. ಅದರಲ್ಲಿ ಬೇರೆ ಬೇರೆ ತರಹದ ತಿಮಿಗಳಿದೆ, ಬೇರೆ ಬೇರೆ ತರಹದ ತಿಮಿಂಗಿಲ ಇದೆ. ಅಂದರೆ ಸಮುದ್ರ ಎಷ್ಟು ದೊಡ್ಡದು ಲೆಕ್ಕ ಹಾಕಿ. ಸಮುದ್ರದಲ್ಲಿ ಆರಾಮವಾಗಿ ಓಡಾಡುವ ತಿಮಿಂಗಿಲವೇ ಇಷ್ಟು ದೊಡ್ಡದಿರಬೇಕಾದ್ರೆ ಇದನ್ನ ಒಳಗೊಂಡ ಸಮುದ್ರ ಎಷ್ಟು ದೊಡ್ಡದಿರಬೇಡ. ಅಲ್ಲಿ ಎಲ್ಲ ಅಗದ್ರು ಅದು ಖಾಲಿಯಾಗಿ ಹೋಗುತ್ತಲ್ಲ, ಅಗದ್ರು ಕಡೆಗೆ ಪಾತಾಳಕ್ಕೆ ಅಂತ ಬಂದಾಗ ಒಬ್ಬ ಋಷಿ, ಅವನ ಹೆಸರು ಕಪಿಲ ಅಂತ. ಆ ಕಪಿಲ ಋಷಿ ಏನು ಮಾಡಿದ, ತಪಸ್ ಮಾಡ್ತಾ ಕೂತಿದ್ದ. ಇವರು ಅವನು ತಪ್ಪು ತಿಳ್ಕೊಂಡ್ರು. ಯಾಕೆಂದ್ರೆ ಅವನ ಪಕ್ಕದಲ್ಲಿ ಕುದುರೆ ಇತ್ತು. ಇವನೇ ಕುದುರೆಯನ್ನು ತಗೊಂಡು ಬಂದಿದ್ದಾನೆ ಅಂತ ಅಂದುಕೊಂಡು, ಹಾಗೆ ಅಂದುಕೊಂಡು ಅವನನ್ನು ಏನು ಮಾಡಿದ್ರು, ಕುದುರೆ ಕಳ್ಳ ಅಂತ ಹೇಳಿ ಹೊಡಿಲಿಕ್ಕೆ ಅಂತ ಹೋದ್ರು. 60,000 ಜನ. ಕಪಿಲ ಏನು ಮಾಡಿದ, ಕಣ್ಣು ಮುಚ್ಚುತ್ತಾ ಇದ್ದವ್ರು ನೀವು ಬರೋದು ನೋಡಿ ಹಿಂಗೆ ತೆಗೆದ. ಮಿಂಚಿನಂತೆ ಅವನ ಕಣ್ಣಿನಿಂದ ಕಾಂತಿ ಹೊರಟು ಎಲ್ಲ ಸುಟ್ಟು ಹೋದ್ರು. 60,000 ಜನ. ದೊಡ್ಡ ಬೂದಿ, 60,000 ಜನರ ಬೂದಿ ಎಷ್ಟು ದೊಡ್ಡದಿರುತ್ತೆ. ಸರಿ, ಇತ್ತ ಸಗರನಿಗೆ ಏನು ವಿಷಯವೇ ಗೊತ್ತಾಗಲಿಲ್ಲ. 60,000 ಜನ ಮಕ್ಕಳು ಹೋದ್ರು, ಒಬ್ಬನೂ ಪತ್ತೆ ಇಲ್ಲ. ಕಡೆಗೇನು ಮಾಡೋದು? ಅಂಶುಮಂತ ಅಂತ ಹೇಳಿ ಅಸಮಂಜನ ಮಗ ಇದ್ದ. ಅಸಮಂಜ ಅಂತ ನಾವು ನೋಡಿದ್ವಲ್ಲ, ಅವ್ರ ಮಗ ಅಂಶುಮಂತ ಅಂತ. ಅಂಶುಮಂತ ಏನು ಮಾಡಿದ, ಅವನು ಕುದುರೆನ ಹುಡ್ಕೊಂಡು ಹೋದ. ಕುದುರೆನ ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಜನರನ್ನೆಲ್ಲ ವಿಚಾರಿಸ್ದ. ಎಲ್ಲಿ ಹೋದ್ರು ನಮ್ಮ ಚಿಕ್ಕಪ್ಪಂದಿರು, ಎಲ್ಲಿಗೆ ಹೋದ್ರು ನಮ್ಮ ಚಿಕ್ಕಪ್ಪಂದಿರು ಅಂತ ಹುಡ್ಕೊಂಡು ವಿಚಾರಿಸ್ಬೇಕಾದ್ರೆ ಅವನಿಗೆ ಗೊತ್ತಾಯಿತು, ಓಹೋ ಈ ದಾರಿಯಲ್ಲಿ ಹೋಗಿದ್ದಾರೆ ಅಂತ. ದೊಡ್ಡ ಬೂದಿ ಗುಪ್ಪೆ ಬಿದ್ದಿದೆ, ಕಪಿಲ ಋಷಿಗಳಿದ್ದಾರೆ. ಕಪಿಲ ಋಷಿಗಳ ಪಕ್ಕ ಕುದುರೆ ಇದೆ. ಅದನ್ನು ನೋಡಿ ಅವನೇನು ಮಾಡಿದ, ಕಪಿಲ ಋಷಿಗಳಿಗೆ ನಮಸ್ಕಾರ ಹಾಕಿದ. ತಾವು ಅನುಮತಿ ಕೊಟ್ಟರೆ ಕುದುರೆ ತಗೊಂಡು ಹೋಗ್ತೀನಿ. ಆಯಿತು, ಇನ್ನೊಂದು ಬೇಡಿಕೆ ಇದೆ. ಏನು? ಇವರಿಗೆಲ್ಲರಿಗೂ ಸದ್ಗತಿ ಆಗಬೇಕು ಅಂದರೆ ಏನು ಮಾಡಲಿಲ್ಲ. ಅದಕ್ಕೆ ಅವರು ಹೇಳಿದ್ರು, ನೀವು ಸಾಧಾರಣ ಒಂದು ಪುಟ್ಟ ನೀರು ತಗೊಂಡು, ತಂಬಿಗೆಯಲ್ಲಿ ನೀರು ತಗೊಂಡು ತರ್ಪಣ ಬಿಟ್ಟರೆ ಆಗಲ್ಲ, ಗಂಗೆಯನ್ನೇ ತರಬೇಕು ಅಂದರು. ಅಲ್ಲಿ ತನಕ ಗಂಗೆ ಇಲ್ಲಿ ಇರಲಿಲ್ಲ. ಗಂಗೆ ಅಂದ್ರೇನು? ಗಾಂ ಗತಾ ಗಂಗಾ, ಭೂಮಿಗೆ ಇಳಿದು ಬಂದವಳು ಅಂತ ಗಂಗಾ ಅಂದರೆ. ಗಂಗೆ ಬರಬೇಕು, ಇವರೆಲ್ಲ ಪವಿತ್ರ ಆಗ್ತಾರೆ. ಸರಿ, ಅದಕ್ಕೇನು ದಾರಿ, ಅದಾಮೇಲೆ ಯೋಚನೆ ಮಾಡೋಣ ಅಂತ ಹೇಳಿ ಕುದುರೆನ ತಗೊಂಡು ಹೋದ. ಕುದುರೆಯನ್ನು ತಗೊಂಡು ಹೋಗಿ ಅವನೇನು ಮಾಡಿದ, ಅಪ್ಪನಿಗೆ ಕೊಟ್ಟ, ತಾತನಿಗೆ ಕೊಟ್ಟ. ತಾತನಿಗೆ ವಿಷಯ ಗೊತ್ತಾಯಿತು, 60,000 ಜನ ಮಕ್ಕಳು ಸತ್ತೋಗಿದ್ದಾರೆ ಅಂತ. ಆದರೆ ಯಜ್ಞವನ್ನು ಮಧ್ಯದಲ್ಲಿ ಬಿಡಲಿಕ್ಕಿಲ್ಲ, ಯಜ್ಞವನ್ನು ಮಾಡಿದ್ರು. ಯಜ್ಞ ಮಾಡಿ ಆದಮೇಲೆ ಅಂಶುಮಂತನಿಗೆ ರಾಜನನ್ನಾಗಿ ಮಾಡಿ ಅವನು ತಪಸ್ಸಿಗೆ ಹೊರಟೋದ ಸಗರ. ಅಂಶುಮಂತ ಯೋಚನೆ ಮಾಡಿದ, ನನ್ನ ಮಗ ದೊಡ್ಡವನಾಗುವ ತನಕ ನಾನು ಇರ್ತೇನೆ, ಆಮೇಲೆ ನಾನು ತಪಸ್ಸು ಮಾಡುತ್ತೇನೆ ಅಂತ ಹೇಳಿ ಅಂಶುಮಂತನ ಮಗನ ಹೆಸರು ದಿಲೀಪ ಅಂತ. ಅಂಶುಮಂತನ ಮಗನ ಹೆಸರು ದಿಲೀಪ. ಆ ದಿಲೀಪನಿಗೆ ಪಟ್ಟ ಕಟ್ಟಿ
ಅಂದರೆ ರಾಜ್ಯವನ್ನು ಕೊಟ್ಟು ನೀನು ಮುಂದೆ ರಾಜ್ಯವನ್ನು ನೋಡ್ಕೊ ಅಂತ ಹೇಳಿ ಕಾಡಿಗೆ ಹೊರಟದ. ಹಾಗೆ ಕಾಡಿಗೆ ಹೋದ ಮೇಲೆ ತಪಸ್ಸು ಮಾಡಿದ, ಗಂಗೆ ಬರಲಿ ಅಂತ. ಗಂಗೆ ಬರಲಿಲ್ಲ. ಆಮೇಲೆ ದಿಲೀಪ ಬಂದ. ದಿಲೀಪನಿಗೊಬ್ಬ ಮಗ ಇದ್ದ, ಭಗೀರಥ ಅಂತ. ಆ ಭಗೀರಥನಿಗೆ ಪಟ್ಟ ಕಟ್ಟಿ ದಿಲೀಪ ತಪಸ್ಸಿಗೆ ಹೋದ. ಅದಾದ ಮೇಲೆ ಭಗೀರಥನಿಗೆ ಮಕ್ಕಳಿರಲಿಲ್ಲ. ಆವಾಗ ಇನ್ನು ನಮ್ಮ ತಾತನಿಗೆ ನಮ್ಮ ಅಪ್ಪ ಇದ್ದು ಮುಂದೆ ತಪಸ್ಸು ಮುಂದುವರಿಸಲಿ ಅಂತ. ನಮ್ಮಪ್ಪನಿಗೆ ನಾನಿದ್ದೆ, ನನಗೆ ಬೇರೆ ಯಾರೂ ಇಲ್ಲ. ಅದರಿಂದ ನಾನು ತಪಸ್ಸು ಮಾಡಿ ಗಂಗೆಯನ್ನು ತರಲೇಬೇಕು ಅಂತ ಹೇಳಿ ಮಂತ್ರಿಷು ಆದಾಯ ತದ್ರಾಜ್ಯಂ, ಮಂತ್ರಿಗಳಲ್ಲಿ ರಾಜ್ಯವನ್ನು ಕೊಟ್ಟು ತಪಸ್ಸಿಗೆ ಅಂತ ಹೋದ. ತಪಸ್ಸು ಮಾಡ್ತಾ 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 ಬ್ರಹ್ಮದೇವರು ಪ್ರತ್ಯಕ್ಷ ಆದರು. ಏನು ಬೇಕು ಅಂತ ಕೇಳೋದು. 60,000 ಜನ ಚಿಕ್ಕಪ್ಪಂದಿರಿದ್ದಾರೆ, ಅವರೆಲ್ಲರೂ ಸುಟ್ಟು ಬೂದಿಯಾಗಿದ್ದಾರೆ, ಅವರಿಗೆ ಸದ್ಗತಿಯಾಗಬೇಕು, ಅದಕ್ಕೆ ಗಂಗೆ ಬರಬೇಕು. ಆ ಗಂಗೆ ವಿಷ್ಣುಪಾದದಿಂದ ಹುಟ್ಟಿದ್ದು. ಗಂಗೆ ವಿಷ್ಣುಪಾದದಿಂದ ಹುಟ್ಟಿದ್ದು. ಅವಳು ಆಕಾಶದಲ್ಲೇ ಹರಿತಾ ಇದ್ದಾಳೆ, ಭೂಮಿಗೆ ಬರಬೇಕು. ಆಯಿತು, ಹಾಗೆ ಆಗಲಿ. ಆಮೇಲೆ ಗಂಗೆ ಹತ್ತಿರ ಹೋಗಿ ಕೇಳಿದ, ನೀನು ಬರಬೇಕು, ಅನುಗ್ರಹ ಮಾಡಬೇಕು ಅಂತ. ಅದಕ್ಕೆ ಅವಳು ಹೇಳಿದ್ರು, ನೋಡು, ಮೇಲ್ಗಡೆಯಿಂದ ಧೂಪ್ತೀನಿ ನಾನು, ಭೂಮಿ ಸೀಳಿ ಹೋಗುತ್ತೆ, ನನ್ನ ವೇಗವನ್ನು ಯಾರು ತಡೆಯುವವರಿಲ್ಲ, ನನ್ನ ವೇಗಕ್ಕೊಂದು ವ್ಯವಸ್ಥೆ ಮಾಡು, ಆಮೇಲೆ ಬರ್ತೀನಿ ಅಂತ. ಮತ್ತೆ ಇವನು ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿದ. ಈ ಸರ್ತಿ ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿದ್ದು ಯಾರನ್ನ? ಸದಾಶಿವನನ್ನ. ಸದಾಶಿವನಿಗೆ ಒಂದು ಹೆಸರಿದೆ, ಆಶುತೋಷ ಅಂತ. ಆಶು ಅಂದರೆ ಕೂಡಲೇ, ತೋಷ ಅಂದರೆ ಸಂತೋಷ ಹೊಂದುವುದು, ಬೇಗ ಸಂತೋಷ ಹೊಂದುತ್ತಾನೆ. ಅದಕ್ಕೆ ಶಿವನಿಗೇನು ಹೆಸರು? ಆಶುತೋಷ. ಆ ಆಶುತೋಷ ಸದಾಶಿವ 1 ವರ್ಷದಲ್ಲಿ ತಪಸ್ಸು ಮಾಡುವಾಗ ಬಂದ. ಅವನು 1 ವರ್ಷ ತಪಸ್ಸು ಮಾಡುವಾಗ ಅವನು ಬಂದು ಏನು ಬೇಕು ಅಂತ ಕೇಳಿದ. ಗಂಗೆ ಮೇಲುಗಡೆಯಿಂದ ಧುಮ್ಮಿಕ್ತಾ ಇದ್ದಾಳೆ, ಅವಳನ್ನು ತಡಿಬೇಕು. ಅವಳನ್ನು ತಡೆದ ಮೇಲೆ ನಿಧಾನಕ್ಕೆ ಅವಳು ಕೆಳಗಡೆ ಇಳಿದು ಬರಬೇಕು. ಇಳಿದು ಬಂದಾಗ ನಾನೇನು ಮಾಡ್ತೇನೆ, ಒಂದು ರಥವನ್ನು ಇಟ್ಕೊಂಡಿರ್ತೇನೆ, ನಾನು ಮುಂದೆ ಮುಂದೆ ಹೋಗ್ತೇನೆ, ಗಂಗೆ ನನ್ನ ಹಿಂದೆ 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 ಬರಬೇಕು. ಹಿಂದೆ ಬಂದು ಆ ಕಡಲಿತ್ತಲ್ಲ, ಅಲ್ಲಿ ಸಮುದ್ರ ಇತ್ತಲ್ಲ ಒಂದು ಕಾಲದಲ್ಲಿ, ಅದು ಬರಿದಾಗಿ ಈಗ ಬೂದಿಯ ರಾಶಿಯಾಗಿದೆ, ಆ ಬೂದಿಯ ರಾಶಿಗೆ ಹರಿಬೇಕು. ಆಯಿತು ಅಂತ ಹೇಳಿದ ಸದಾಶಿವ. ಸರಿ, ನಿಂತಿದ್ದಾನೆ. ಗಂಗೆ ವೇಗವಾಗಿ ಬೀಳಲಿಕ್ಕೆ ಹೋಗಿ ಅಹಂಕಾರದಿಂದ ನಾನು ಶಿವನನ್ನು ಕೆಳಗಡೆ ಒತ್ತು ಬಿಟ್ಟಿದ್ದೇನೆ ಅಂತ ಹೋದ. ಅವನನ್ನು ಬಿಟ್ಟ ಜಟೆಯಲ್ಲಿ ಅವಳನ್ನು ಕಟ್ಟಿದ. ಆಗ ಬೇಡಿಕೊಂಡ ಮತ್ತೆ ಗಂಗೆಯನ್ನು ಬಿಡಿ ಅಂತ. ಗಂಗೆಯನ್ನು ಬಿಟ್ಟಾಗ ಆ ಜಡೆಯಿಂದ 7 ಕವಲುಗಳು ಹೊರಗಡೆ ಬಂದವು. ಅದಕ್ಕೆ ಗಂಗೆಯನ್ನು ಸಪ್ತಗಾ ಅಂತ ಕರೀತಾರೆ. 7 ದಾರಿಯಲ್ಲಿ ಕವಲೊಡೆಯುವವಳು ಅಂತ. ಸರಿ, ಅವಳು ಬರುವಾಗ ಮೇಲ್ಗಡೆಯಿಂದ ಇಳಿದು ಬರುವಾಗ ವೇಗವಾಗಿ ರಥದಲ್ಲಿ ಹೋಗ್ತಾ ಇದ್ದಾನೆ. ಮಧ್ಯದಲ್ಲಿ ಜನ್ಹು ಅಂತ ಹೇಳಿ ಒಬ್ಬರು ಋಷಿಗಳು, ಅವರ ಆಶ್ರಮವನ್ನು ಅವರು ಮುಗಿಸಿಬಿಟ್ಟು ಮತ್ತೆ ಸಿಟ್ಟು ಬಂತು ಜನ್ಹುಗಳಿಗೆ. ಅವರೇನು ಮಾಡಿಬಿಟ್ಟು ತನ್ನ ಒಳಗಡೆ ಬಂಧನ ಮಾಡಿಟ್ಕೊಂಡ್ರು ಗಂಗೆಯನ್ನು. ಮತ್ತೆ ಗಂಗೆ ಇಲ್ಲ. ಅವನು ಮತ್ತೆ ಪ್ರಾರ್ಥನೆ ಮಾಡಿದ, ಗಂಗೆ ಮತ್ತೆ ಹರಿಲಿ ಅಂತ. ಆ ರೀತಿ ಮತ್ತೆ ಪ್ರಾರ್ಥನೆ ಮಾಡಿದಾಗ ಗಂಗೆ ಹರಿದಳು. ಜನ್ಹು ಏನು ಮಾಡಿದ, ಕಿವಿಯಿಂದ ಬಿಟ್ಟ ಅವನು. ಅದಕ್ಕೆ ಜಾಹ್ನವಿ ಅಂತ ಕರೆದು. ಗಂಗೆಗೆ ಏನು ಹೆಸರು? ಜಾಹ್ನವಿ. ಜಾಹ್ನವಿ ಅಂದ್ರೇನು? ಜನ್ಹುವಿನ ಮಗಳು.
ಜಹ್ನುವಿನ ಮಗಳು ಜಾಹ್ನವಿ. ಅದಾದ ಮೇಲೆ ಹೋಗಿ ಅಂತೂ ಇಂತೂ ಆ ಬೂದಿಯ ಗುಪ್ಪೆಗೆ ಸೇರಿದ್ರು. ಆ ಗಂಗೆಯಿಂದ ಅವರೆಲ್ಲ ಪವಿತ್ರರಾಗಿ ಒಳ್ಳೆ ಗತಿಗೆ ಹೋದರು. ನೋಡಿ, ಭಗೀರಥನಿಗೆ ಎಷ್ಟು ಕಷ್ಟ. ಇಷ್ಟೆಲ್ಲ ಕಷ್ಟ ಇದ್ದರೂ ಪ್ರಯತ್ನ ಪಟ್ಟು ಅವನೇನು ಮಾಡಿದ? ಗಂಗೆಯನ್ನು ತಂದ. ಯಾವತ್ತೂ ಕೂಡ ಎಷ್ಟೇ ಕಷ್ಟ ಬಂದರೂ ಅಂದುಕೊಂಡದ್ದನ್ನು ಬಿಡಬಾರದು. ಅದಕ್ಕೆ ಲೋಕದಲ್ಲಿ ಕನ್ನಡದಲ್ಲಿ ಒಂದು ಇಡಿಯಂ ಇದೆ, ಭಗೀರಥ ಪ್ರಯತ್ನ ಅಂತ. ಭಗೀರಥ ಪ್ರಯತ್ನ. ಎಷ್ಟೇ ಸಮಸ್ಯೆ ಬಂದರೂ ಅವನು ಅದನ್ನು ಬಿಡಲಿಲ್ಲ, ಸಾಧನೆ ಮಾಡಿಯೇ ತೀರಿದ. ಗುರಿ ಮುಟ್ಟೋ ತನಕ ನಿಲ್ಲಲೇ ಇಲ್ಲ, ವಿಶ್ರಮಿಸಿಕೊಳ್ಳಿಲ್ಲ. ಆಮೇಲೆ ಬಂದು ರಾಜ್ಯಕ್ಕೆ ಬಂದ, ಅವನಿಗೆ ಮಕ್ಕಳು ಹುಟ್ಟಿದ್ರು. ಆ ಪೀಳಿಗೆಯಲ್ಲಿ ರಾಮ ಬಂದದ್ದು. ಸಗರನ ಪೀಳಿಗೆಯಲ್ಲಿ, ಭಗೀರಥನ ಪೀಳಿಗೆಯಲ್ಲಿ ರಾಮ ಬಂದದ್ದು. ರಾಮ ಹಾಗೆ ಬಂದು 10ನೇದೋ 20ನೇದೋ ತಲೆಮಾರು ರಾಮ ಭಗೀರಥನಿಂದ. ಹೀಗೆ ಭಗೀರಥ ಎಷ್ಟು ಕಷ್ಟಪಟ್ಟ. ಒಂದು ಕೆಲಸ ಮಾಡುವಾಗ ಪದೇ ಪದೇ ತೊಂದರೆ ಆಗತ್ತೆ. ಆದರೆ ನಾವು ತೊಂದರೆ ಆಗತ್ತೆ ಅಂತ ಮಧ್ಯದಲ್ಲಿ ಬಿಟ್ಟರೆ ಕೆಲಸ ಅಲ್ಲೇ ಬಾಕಿ. ಅದಕ್ಕೆ ಪ್ರಾರಬ್ಧಮುತ್ತಮದನಾಹ ನ ಪರಿತ್ಯಜಂತಿ. ಶುರು ಮಾಡಿದ್ದನ್ನು ಮಧ್ಯದಲ್ಲಿ ಯಾರು ಬಿಡಲ್ಲ ಸಜ್ಜನರು. ದುರ್ಜನರಾದರೆ ಮಾಡೋದೇ ಇಲ್ಲ, ಪ್ರಯತ್ನವೇ ಮಾಡೋದು. 3 ತರಹದ ಜನ ಇರ್ತಾರೆ. ಪ್ರಾರಬ್ಧೇನ ಖಲು ವಿಘ್ನಭಯೇನ ನೀಚೈ. ಕೆಲವೊಬ್ಬರು ಶುರುನೇ ಮಾಡಲ್ಲ, ಅವರು ನೀಚರು ಅಂತ. ಇನ್ನು ಕೆಲವರು ಏನು ಮಾಡ್ತಾರೆ, ಶುರು ಮಾಡ್ತಾರೆ, ಮಧ್ಯದಲ್ಲಿ ಕಷ್ಟ ಆಗಿ ನಿಲ್ಲಿಸಿಬಿಡ್ತಾರೆ. ಆದರೆ ಏನೇ ತೊಂದರೆ ಆದರೂ ಬಿಡದೇನೆ ಒಬ್ಬರು ಪ್ರಯತ್ನ ಪಟ್ಟು ಮುಂದುವರಿತಾರೆ. ಅವ್ರನ್ನ ಏನಂತ ಕರೆಯೋದು? ಉತ್ತಮರು ಅಂತ ಕರೆಯೋದು. ಹಾಗೆ ಭಗೀರಥ ಆ ತರಹದ ಉತ್ತಮರಲ್ಲಿ ಒಬ್ಬ. ಅವನು ಕೊಟ್ಟದ್ರಿಂದ ಇವತ್ತು ನಮಗೆ ಗಂಗೆ ಆಗಿದೆ. ಇದನ್ನೆಲ್ಲ ನೋಡ್ತಾ ದಕ್ಷಿಣದಲ್ಲಿಯೇ ಇದ್ರು ಅಗಸ್ತ್ಯರು. ರಾಮ ಬಂದಾಗ ಅವನಿಗೆ ಏನು ಮಾಡಿದ್ರು? ರಾಮ ಬಂದಾಗ ಅವನಿಗೆ ಬಿಲ್ಲನ್ನು ಕೊಟ್ಟರು. ಈ ಅಗಸ್ತ್ಯರು ಏನು ಮಾಡಿದ್ರು? ಮುಂದೆ ಅವರು ತಪಸ್ಸು ಮಾಡ್ತಾ ಇದ್ರು. ತಪಸ್ಸು ಮಾಡ್ತಾ ಇರಬೇಕಾದ್ರೆ ಒಂದು ಬಾರಿ ಸರೋವರದ ಹತ್ರ ನಿಂತಿದ್ರು. ಯಾರೋ ಒಬ್ಬ ಬಂದ, ಒಳ್ಳೆ ಲಕ್ಷಣ ಭರಿತನಾದ ಪುರುಷ ಬಂದು ಅಲ್ಲಿ ಒಂದು ಶವವನ್ನು ತಿಂತಾ ಇದ್ದ. ಇವ್ರು ನೋಡಿದ್ರು, ಇದು ಏನಿದು? ಸೀದಾ ಅವನ ಹತ್ರ ಹೋದ್ರು. ಯಾರಪ್ಪ ನೀನು? ನೋಡಿದ್ರೆ ದೇವತೆ ತರಹ ಕಾಣಿಸ್ತಾ ಇದ್ದ. ಈಗ ನೋಡಿದ್ರೆ ಎಂತಹ ಕೆಟ್ಟ ಕೆಲಸ ಮಾಡ್ತಾ ಇದೆಯಲ್ಲ. ಅದಕ್ಕೆ ಅವನು ಹೇಳಿದ, ನನ್ನ ಹೆಸರು ಶ್ವೇತ ಅಂತ. ನಾನು ಯಜ್ಞ ಮಾಡ್ತಾ ಇದ್ದೆ, ಯಾರಿಗೂ ಊಟಕ್ಕೆ ಹಾಕ್ತಾ ಇರಲಿಲ್ಲ. ಮನೆಗೆ ಬಂದವರಿಗೂ ಊಟಕ್ಕೆ ಹಾಕಬೇಕು, ನಾನು ಯಾರಿಗೂ ಊಟಕ್ಕೆ ಹಾಕ್ತಾ ಇರಲಿಲ್ಲ. ಅದರಿಂದ ಇಲ್ಲಿ ಚೆನ್ನಾಗಿ ಯಜ್ಞ ಮಾಡಿದೆ. ಮೇಲ್ಗಡೆ ಹೋದೆ. ಮೇಲ್ಗಡೆ ಹೋದಾಗ ಬ್ರಹ್ಮಲೋಕದಲ್ಲಿ ಊಟ ಬೇಕು ಅಂತ ಕೇಳಿದಾಗ ಮುತ್ತು ರತ್ನಗಳನ್ನು ಕೊಟ್ಟರು. ಮುತ್ತು ರತ್ನ ಊಟನ ಮಾಡಲಿಕ್ಕಾಗತ್ತೆ? ಅದಕ್ಕೆ ಅವರು ಕೇಳಿದೆ, ನನಗೆ ಊಟ ಬೇಕು. ಅದಕ್ಕೆ ಅವರು ಹೇಳೋದು, ನೋಡು, ಒಂದು ಒಳ್ಳೆಯ ಒಡವೆಯನ್ನು ಅಗಸ್ತ್ಯರ ಮೂಲಕ ರಾಮಚಂದ್ರನಿಗೆ ಕೊಡಬೇಕು ಎಂದು ನಾನು ಅದಕ್ಕೆ ಬಂದಿದ್ದೇನೆ. ಓ ಹೌದಾ,
ಸರಿ ಅಂತ ಹೇಳಿ ಅಗಸ್ತ್ಯರು ಆ ಒಡವೆಯನ್ನು ಇಸಿದುಕೊಂಡು ಕಾಯ್ತಾ ಇದ್ರು. ರಾಮ ಬಂದಾಗ ಅವನಿಗೆ ಈ ಒಡವೆಯನ್ನು ಕೊಟ್ಟು ಈ ಕಥೆ ಹೇಳಿದರು. ಯಾವಾಗ ರಾಮನ ಕೈನಲ್ಲಿ ಸೇರಿತೋ ಶ್ವೇತನಿಗೆ ಅಲ್ಲಿ ಊಟ ಶುರುವಾಯಿತು ಬ್ರಹ್ಮಲೋಕದಲ್ಲಿ. ಹೀಗೆ ಅಗಸ್ತ್ಯರು ಬಹಳ ದೊಡ್ಡ ಋಷಿಗಳು. ಅವರನ್ನು ನೆನಪಿಸಿಕೊಂಡ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ, ಕಣ್ಣು ಚೆನ್ನಾಗಿ ಕಾಣುತ್ತೆ. ಗೊತ್ತಾಯ್ತಾ? ಹೀಗೆ ಅಗಸ್ತ್ಯರ ಕಥೆ ಆಯಿತು.